ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ವೀಕೆಂಡ್ ಬಂದ್ರೆ ಸಾಕು ಶಾಪಿಂಗ್, ಫಿಲಂ, ಪಬ್ಬು, ಕ್ಲಬ್ಬು ಅಂತ ಕಾಲ ಕಳೆಯೋದೇ ಈಗಿನ ಟ್ರೆಂಡ್ ಆಗ್ಬಿಟ್ಟಿದೆ. ಹೀಗಿರುವಾಗ ಬೀದಿ ನಾಟಕದ ಮಹತ್ವದ ಬಗ್ಗೆ ಈಗಿನ ಕಾಲೇಜು ಮಕ್ಕಳಿಗೆ ಹೇಗೆ ತಾನೇ ಗೊತ್ತಾಗೋಕೆ ಸಾಧ್ಯ ಹೇಳಿ? ಆದರೆ ಈ ಬೆಳವಣಿಗೆಯನ್ನ ರಂಗಶಂಕರ ಗಂಭೀರವಾಗಿ ಪರಿಗಣಿಸಿದೆ. ಅದಕ್ಕೆ ಯುವ ಜನಾಂಗವನ್ನ ಬಳಸಿಕೊಂಡು ಬೀದಿ ನಾಟಕದ ಅಭಿಯಾನ ಶುರು ಮಾಡಿದೆ. ಅದು ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿಸಿಕೊಡೋ ವಿಶೇಷ ಕಾರ್ಯಕ್ರಮವೇ ಹಳ್ಳಿ ರಾಜಕೀಯ. ಬೀದಿ ನಾಟಕಗಳು ಕಣ್ಮರೆಯಾಗ್ತಾ ಇರೋ ಈ ಸಮಯದಲ್ಲಿ ಬೀದಿ ನಾಟಕಗಳ ಮಹತ್ವವನ್ನ ಸಾರಿ ಹೇಳೋದಕ್ಕೆ ಹೊರಟಿದೆ ರಂಗಶಂಕರ ಮತ್ತು ತಂಡ. ಅದರ ಅಂಗವಾಗಿ ಜೆಎಸ್ಎಸ್ ಕಾಲೇಜಿನ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ಬೀದಿ ನಾಟಕ ಎಲ್ಲರ ಮನಸೂರೆಗೊಳ್ತು. ಅದರಲ್ಲೂ ಸದ್ಯದ ರಾಜಕೀಯ ದೊಂಬರಾಟದ ಕುರಿತಾಗಿ ಜನಸಾಮಾನ್ಯರಿಗೆ ಅರಿವು ಮೂಡಿಸೋ ವಿದ್ಯಾರ್ಥಿಗಳ ಶ್ರಮ ಸಾರ್ಥಕವಾಗಿದ್ದು ಹೀಗೆ. ಸುಂದರವಾದ ಚಿಕ್ಕ ಹಳ್ಳಿ ಅಲ್ಲಿ ಎಲ್ಲಾ ಜಾತಿ ಎಲ್ಲಾ ವರ್ಗ ಅನ್ಯೋನ್ಯತೆಯಿಂದ ಇದ್ರು. ಎಲ್ಲಾರು ನಮ್ಮೋರೆ, ಎಲ್ಲಾರು ತಮ್ಮೋರೆ. ಇಂಥ ಸಂದರ್ಭದಲ್ಲಿ ಏನಾಯ್ತಪ್ಪ, ಊರಿನ ಹಿರಿಯರೆಲ್ಲ ಸೇರಿ ಜಾತ್ರೆ ಮಾಡೋಣ ಅಂತ ಡಂಗೂರ ಸಾರಿಸ್ತಾರೆ. ಜಾತ್ರೆ ಮಾಡವ ಅಂತ ತೀರ್ಮಾನ ಮಾಡವ್ರೆ. ಎಲ್ಲಾ ಗ್ರಾಮಸ್ಥರು ಪಂಚಾಯತಿ ಕಟ್ಟೆ ಹತ್ರ ಬರ್ಬೇಕಣ್ಣೋ. ನಮ್ಮೂರು ಅಂದ್ರೇನು? ನಮ್ಮೂರ್ ಜಾತ್ರೆ ಅಂದ್ರೇನು? ಅವನವನ್ ಸುತ್ತಳ್ಳಿ ಹೈಕ್ರೆಲ್ಲ ಇಲ್ಲೇ ಬರ್ಬೇಕು. ಮೂರ್ ದಿನ ಮನೆ ಮಾಡಲ್ಲ ಮರ್ತೋಬೇಕು. ನಾವ್ ಮಾಡೋ ಜಾತ್ರೆ ನೋಡಿ ಹೊಟ್ಟೆ ಹೊಡ್ಕೊಂಡು ಸಾಯ್ಬೇಕು. ನಮ್ ಜಾತ್ರೆ ಹೆಂಗ್ ನಡೀತದೆ ಅಂತ ಅವರು ವಸಿ ನೋಡ್ಲಿ. ಆಹಾ ರಂಗಣ್ಣ, ಏನ್ ಹೇಳ್ತಿದ್ಯಾ ನೀನು? ನನ್ ಗಂಡ ಇದಾನಲ್ಲ, ಜಾತ್ರೆ ನೆಪದಲ್ಲಿ 24 ಗಂಟೆನೂ ಕುಡ್ಕೊಂಡ್ ಬಿದ್ದಿರ್ತಾನೆ. ಅಲ್ಲ, ಜಾತ್ರೆ ಸಮಯದಲ್ಲಿ ದೇವರ ಪೂಜೆ ಮಾಡೋದ್ ಬಿಟ್ಟು ಅದ್ ಯಾರನ್ನೋ ನೀ ಪಟ್ಟಣದಿಂದ ಕರ್ಸ್ತಿಯಂತೆ ಕುಡಿಸ್ತಿಯಂತೆ, ಇದೆಲ್ಲ ಸರಿನಾ? ಮಾತಾಡಕ್ಕೆ ಏನಪ್ಪ, ಏನ್ ಮಾತಾಡ್ತಾರ ನೀವೆಲ್ಲ? ಪ್ರತಿ ಸರಿ ಅದೇ ಜಾತ್ರೆ ಮಾಡ್ಬೇಕಂತೆ, ಅದೇ ಪೂಜೆ ಮಾಡ್ಬೇಕಂತೆ, ಅದೇ ಸೀಟ್ ಇರ್ಬೇಕಂತೆ. ಅದೆಲ್ಲ ಆಗಲ್ಲ. ಪಕ್ಕದೂರಲ್ಲಿ ಒಂದ್ಸರಿ ಜಾತ್ರೆಗೆ 5 ಕೋಣ ಕಡಿಸಿರುತ್ತೆ. ನಮ್ಮೂರ್ಗೆ 10 ಕೋಣ ಬೇಡವಾ? 20 ಕೋಣ ಕೆಟ್ಟದ. ನಮ್ ಜಾಬ್ರಿಗೆ ನಾವ್ ಯಾವತ್ತಾನ ಕುರಿ ಕೋಳಿ ಕೊಟ್ಟಿದೀವಲ್ಲ? ಕೋಣ ಕುರಿ ಕಡ್ತದೆಯ ತಿನ್ನದೆಯ ಅದೇ ಸಪ್ಪೆ ಅನ್ನ ಶೀಟು ಎಲ್ಲ ತಿಂದು ಮ್ಯಾಗೆ ಕೂಟ ಹೋಗೈತೆ. ಅದು ಯಾವ ಪೋಯಿ ಮಗ ಬರ್ತಾನೋ ನೋಡ್ತೀನಿ. ಯಾವ ನಿಮಗೆ ಕುಡಿಯೋದಕ್ಕೆ ಕೊಡೋದು? ನಮ್ ರಂಗಣ್ಣ ಎದು ಮಾತಾಡ್ತೀನಲ್ಲೇ ಬೋಳಿ ಮಕ್ಳ. ನೀನ್ ಯಾಕೆ ಅವ್ರ ಮೇಲೆ ಕೋಪ ಮಾಡ್ಕೊಂತಿ? ನಿನಗ್ ಗೊತ್ತದೆ ನಮ್ಮೂರ್ನಾಗೆ ಕಳ್ಬಡ್ಡಿ ಮಾರಾಟ ಇದ್ದದೆ. ಅದು ಬೇರೆ ಹೆಣ್ಮಕ್ಳು ಹೇಳ್ತಾ ಇದ್ರು ಕಳ್ಬಡ್ಡಿ ಮಾರಾಟ ಜಾಸ್ತಿ ಆಗದಂತೆ. ಹೌದು. ಅಷ್ಟೇ ಅಲ್ಲ ರಂಗಣ್ಣ, ಶಾಲೆ ಪಕ್ಕದಲ್ಲೂ ಕಳ್ಬಟ್ಟಿ ಮೇಯ್ಸಕ್ಕೆ ಶುರು ಮಾಡ್ಕೊಂಡವ್ರು ಕಳ್ಳನ್ ಮಕ್ಳು. ಅದಕ್ಕೆ ಕಳ್ಳ ನಾನೊಂದ್ ತೀರ್ಮಾನಕ್ಕೆ ಬಂದಿವ್ನಿ. ಈಗ ಆ ಕಳ್ಬಡ್ಡಿ ಅಂಗಡಿನ ಮುಚ್ಚಿಸ್ಬಿಡ. ಏನ್ ಮಾತು ಅಂತ ಆಡ್ತೀಯ? ಕಳ್ಬಡ್ಡಿ ಅಂಗಡಿ ಮುಚ್ಚಿದ್ರೆ ನನ್ನ ಹೆಂಡತಿ ಮಕ್ಳು ಹೊಟ್ಟೆಗೆ ಏನಾಕ್ಲೆ? ನಾನೇನೋ ಪಾಪ ನಮ್ಮೂರಿನ ಜನ ಹಗಲಿಂದ ರಾತ್ರಿ ಗಂಟೆ ದುಡಿತಾವೆ. ರಾತ್ರಿ ಕಣ್ ತುಂಬಾ ನಿದ್ದೆ ಮಾಡ್ಲಿ ಅಂತ ಪಟ್ನಕ್ ಹೋಗಿ ಕಳ್ ತಂದು ಬೇಯಿಸುದು ನೀನ್ ಮುಟ್ಸಕ? ಲೇ ಏನ್ರಲ್ಲ ಬಂದ್ಬಿಟ್ಟ. ಏನ್ ಮಾಡೋದು ಏನೋ ಮೂದೇವಿ, ಇವನ್ ಮನೆ ಹಾಳಾಗ್ ಹೋಗ. ನನ್ ಗಂಡ ಇದ್ದ ಮುಂಚೆ ಹೊಲಕ್ ಹೋಗ್ತಿದ್ದ ಕೆಲ್ಸ ಮಾಡಕ್ಕೆ, ಈಗ್ಲೂ ಹೋಗ್ತಾನೆ. ಪಾಪ ಹೆಣ್ಮಗಿ ಮೇಲೆ ಯಾಕೆ ಕೈ ಮಾಡ್ತೀಯಾ? ಗಂಡಸಾಗ ನಾಚಿಕೆ ಆಗಕ್ಕಿಲ್ವಾ ನಿಂಗೆ? ಮಂಜ, ನಿನಗ್ ಯಾಕ್ಲ? ದೊಡ್ಡವ್ರೆ ಹೇಳವ್ರೆ, ಸಂಸಾರದಾಗೆ ಗಂಡ ಹೆಂಡ್ರು ಹೊಡಿಯೋದು, ಮಕ್ಕಳು ಅವ್ವಂಗ್ ಹೊಡಿಯೋದು ಎಲ್ಲ ಇದ್ದದೆ. ನಿನಗ್ ಯಾಕ್ಲ ಸಂಸಾರ? ಲೇ, ನಾವ್ ಹಿಂಗೆ ಸುಮ್ನೆ ಇದ್ರೆ ನಮ್ ಹಳ್ಳಿ ಹಾಳಾಗ್ ಹೋಗುತ್ತೋ? ಹೌದೌದು,
ಆ ಕೆಂಚ ಬಡ್ಡಿ ಮಗ ನಮ್ ರಂಗಣ್ಣನ ಬಾಯಿನ ಮುಚ್ಚಿಸ್ಬಿಟ್ಟ. ಆದ್ರೆ ಅವನ್ಗೆ ಪ್ಯಾಟೆ ಮಂದಿ ಎಲ್ಲ ಪರಿಚಯ ಇದೆ, ಅವನ್ನ ಅಷ್ಟು ಸುಲಭವಾಗಿ ಬಗ್ಸಕ್ ಆಗಕ್ಕಿಲ್ಲ ಕಣ್ಲಾ. ಲೇ ಏನೋ ಹೇಳ್ತೀಯ, ಅವ್ನ್ಗೆ ಯಾರೋ ಗೊತ್ತವ್ರೆ ಅಂತ ನಾವ್ ಸುಮ್ನೆ ಇರಕ್ ಆಗ್ತೈತೇನ್ಲ? ನಮ್ಮ ಹಳ್ಳಿ ಜನಕ್ಕೋಸ್ಕರ ನಾವೇನೋ ಒಂದ್ ಮಾಡ್ಲೇಬೇಕು. ಏನ್ ಮಾಡೋದು ಮತ್ತೆ? ಹಾ, ನಾವು ಗುಪ್ತವಾಗಿ ಪೊಲೀಸರ ತಾವ ಕಂಪ್ಲೇಂಟ್ ಕೊಟ್ಬಿಟ್ರೆ ಒಳ್ಳೆ ಐಡಿಯಾ ಕಣ್ಲಾ. ಬರ್ಲಾ ನಡ್ರಿಲ್ಲ ಹೋಗವ. ಬುದ್ಧಿ, ಆ ಕೆಂಚ ಕಳ್ ಬರ್ತವ್ನೆ. ಅದು ಪರ್ಮಿಷನ್ ಇಲ್ದಂಗೆ. ಅದು ಶಾಲೆ ತಗೋಬುದೇ. ಕಳ್ಬಟ್ಟೆ. ಯಾವನೋ ಕಳ್ಳು ಗಿಳ್ಳು ಅಂತ ಮಾತಾಡ್ತಿರೋದು? ನೋಡಿ ಸಾಹೇಬ್ರ, ಏಕ್ಳು ಕುಳ್ ಬಗ್ಗೆ ಮಾತಾಡ್ತವ್ರೆ. ಏ ಹುಡುಗರಿಗೆ ಇವೆಲ್ಲ ಯಾಕ್ರ? ಸುಮ್ನೆ ಕಾಲೇಜ್ ಹೋಗಿ ಓದ್ಕೊಳ್ಳೋದು ನೋಡ್ರಲ್ಲ. ಅವನ್ ಪಾಡು ಅವ್ನ್ ಮಾಡ್ಲಿ, ನಿಮ್ ಪಾಡ ನೀವಿರಿ. ನೀವು ಕುಡಿದೇದಾಯ್ತಲ್ಲ, ನಿಮ್ಗೆ ಯಾಕ್ರಲ್ಲ ಊರಿನ ಸಾಬ್ರಿ? ಅಲ್ಲ ಸ್ವಾಮಿ, ಅವ್ನ್ ಶಾಲೆ ಪಕ್ಕ ಕಳ್ ಮರ್ತವ್ನೆ, ತಪ್ಪಲ್ವಾ? ನಂಗೆನೆ ಸರಿ ಯಾವ್ದು ತಪ್ಪು ಯಾವ್ದು ಅಂತ ಹೇಳ್ಕೊಡಕ್ ಬರ್ತೀನಲ್ಲಿ. ಅದೇ ನಮ್ ಸಾಹೇಬ್ರಿಗೆ. ಏಯ್ ಬಾರ್ಲಾ ಇಲ್ಲಿ. ನಿಂತ್ಕೊಳ್ಳ ಬಡಿತಾವೆ. ವಿದ್ಯಾರ್ಥಿಗಳು ಹೆಂಗ ಇರ್ಬೇಕು? ವಿನಯ ಇರ್ಬೇಕು, ತಿಳ್ಕ. ಅಲ್ಲ ಸ್ವಾಮಿ, ಅದು ಅವನು ಶಾಲೆ ಏನ್ಲಾ ರೌಡಿಸಮ್ಮ? ಇನ್ನೂ ಲಾಠಿ ರುಚಿ ಬಿದ್ದಿಲ್ಲ ಅಂತ ಕಾಣ್ತದೆ. ಎರಡು ಬಿಟ್ರೆ ಆಗ ಬುದ್ಧಿ ಬರ್ತದೆ. ಲೇ ಪಿಸಿ, ಮುಚ್ಕೊಂಡಿದ್ರೆ ಹೊರಗ್ ಕಳಿಸು, ಹೆಚ್ಚಿಗೆ ಮಾತಾಡಿದ್ರೆ ಒಳಗಡೆ ಹಾಕು, ಆಯ್ತಾ? ನಡೆಯಲ್ಲ. ನೀನ್ ರೋಪ ಕಳ್ಸಿದ್ರೆ ನಾವ್ ಸುಮ್ನೆ ಹೋಗ್ತೀವಿ ಅನ್ಕೊಂಬೇಡ. ನಮ್ಗೂ ಏನ್ ಮಾಡ್ಬೇಕೋ ಗೊತ್ತದೆ. ದೊಡ್ಡೋರ್ ತಾವ್ ಹೋಗ್ತೀವಿ. ನಡ್ರಲ್ಲ ಹೋಗವ. ನೋಡಿ ಸಾಹೇಬ್ರೆ, ದೊಡ್ಡವ್ರ ಹೋಯ್ತಾರಂತೆ. ಆ ಕೆಂಚ ನಮ್ಗೆ ತಿಂಗಳ ಮಾಮೂಲಿ ಕಳಿಸ್ತಾವಲ್ಲ, ಅವ್ನ ಅಂಗಡಿಯ ಮುಚ್ಚಿಸ್ಬಿಟ್ರೆ ನಮ್ ಹೊಟ್ಟೆ ಕತೆ ಇಲ್ಲ ಆಗ್ಬೇಕು. ಬಾ ಈ ಬಡ್ಡಿ ಐಕ್ಳಿಗೆ ಒಂದ್ ಗತಿ ಕಾಣಿಸುವ ಬಾ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಯಾವ ಊರ್ಲ ನಿಮ್ದು? ಸರ್, ನಾವಿಲ್ಲ ಹೊಸೂರು ಗ್ರಾಮದವರು. ನಮ್ ಕಷ್ಟ ನಿಮ್ ತಾವ ಹೇಳ್ಕೊಳ ಅಂತ ಬಂದ್ವಿ ಸರ್. ಓ, ಹೊಸೂರು ಗ್ರಾಮ. ಬರಲ್ಲ ಇಲ್ಲಿ. ಆ ಹೊಸೂರು ಗ್ರಾಮ ಅಂದ್ರೆ ಅದೇ ಆ ಕಾಲ್ ಗುರ್ತು ಪಕ್ಷ ತಾನೆ? ಬುದ್ಧಿ ಅದೇಯಾ? ಹಂಗಂದ್ರೆ ಈ ಬಡ್ಡಿ ಐಕ್ಳು ಒಂದು ಓಟ್ ಒತ್ತಿಲ್ಲ ನಂಗಾಯ್ತು. ಒಂದ್ ತುಂಡು ಅಟ್ಲಾಗಿನ್ ಬಂದಿಲ್ಲ ಅಂತೀವಿ. ಮಾಡ್ತೀನಿ. ಏನ್ರಪ್ಪ ನಿಮ್ ಸಮಸ್ಯೆ? ಸ್ವಾಮಿ, ಆ ಕೆಂಚ ನಮ್ಮೂರ್ನಾಗೆ ಕಳ್ ಮಾಡ್ತಾವನೆ. ಅದು ಪರ್ಮಿಷನ್ ಇಲ್ದಂಗೆ. ಅದು ಶಾಲೆ ತಾವ. ಕೂತ್ಕೊಳ್ರಲ್ಲ. ಆ ಕೆಂಚ ಅಂದ್ರೆ ಯಾರ್ಲ? ಬುದ್ಧಿ, ಆ ಕೆಂಚ ಅದೇ ಅದು. ಓ, ನಮ್ ಕೆಂಚ ಕಣ್ಲ ಅವನು. ನೋಡ್ರಪ್ಪ, ನಿಮ್ದಿನ್ನು ಚಿಕ್ಕ ವಯಸ್ಸು, ಬಿಸಿ ರಕ್ತ ಬೇರೆ, ಮನ್ಸು ಚಂಚಲವಾಗಿರ್ತದೆ. ನಿಮಗೆ ಯಾತಕ್ರಪ್ಪ ದೊಡ್ಡವ್ರ ವಿಷಯ ಎಲ್ಲ? ಸುಮ್ನೆ ಬಂದು ನನ್ನ ಪಕ್ಷ ಸೇರ್ಕೊಳ್ಳಿ, ಒಳ್ಳೆ ಭವಿಷ್ಯ ಇರ್ತದೆ. ಏನಂತೀರಾ? ಸ್ವಾಮಿ, ನೀವ್ ಈ ರೀತಿ ಮಾತಾಡ್ತೀರಾ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ನಾವ್ ಮಾಡ್ತಾ ಇರೋದು ನಮ್ ಸ್ವಾರ್ಥಕ್ಕಾಗಲ್ಲ, ನಮ್ಮೂರ್ಗಾಗಿ, ನಮ್ ಜನಕ್ಕಾಗಿ. ನೀವಾದ್ರೂ ನ್ಯಾಯ ಕೊಡಿಸ್ತೀರಾ ಅಂತ ಬಂದ್ವಿ ನಾವು. ಆದ್ರೆ ನೀವು ಅನೀಚಿಂಗೆ ಜೈ ಅಂತೀರಾ? ಜನ ಎಲ್ಲ ಸೇರಿ ನಿಮ್ಗೆ ಓಟ್ ಗೆಲ್ಸಿದ್ದು ಪ್ರಯೋಜನ ಇಲ್ದಂಗಾಯ್ತು. ಸಾಕ್ ಮುಚ್ಚಲ ಬಾಯೇ. ಓಟ್ ಹಾಕ್ ಯಾರು ನನ್ ಗೆಲ್ಸೋರು ಅಂತ ನನಗ್ ಗೊತ್ತದೆ. ನಿಮ್ಮೂರಿಂದ ಬಡ್ಡಿ ಐಕ್ಳು ಒಂದು ಓಟ್ ಹತ್ತಿಲ್ಲ ಅಂತೀನಿ, ಬಂದ್ಬಿಟ್ರಂತ ನ್ಯಾಯ ಕೇಳಕ್ಕೆ. ನಡೆಯಲ್ಲ ಹೊರಗಡೆ, ನಡೆಯಲ್ಲ. ಬಿಟ್ರೆ ಜಾಸ್ತಿ ಮಾತಾಡ್ತೀರಾ, ಒಳಗಡೆ ಹಾಕಿಸ್ತೀನಿ. ನಡೆಯಲ್ಲ ಹೊರಗಡೆ, ಸಾಕು. ಬಂದ್ಬಿಟ್ರಂತ ನ್ಯಾಯ ಕೇಳಕ್ಕೆ. ನಡೆಯಲ್ಲ ಹೊರಗಡೆ. ನಮ್ದು ಜನ ಬೆಂಬಲ ಇದೆ. ನಡಿಲ್ಲ. ಹೆಂಗ್ ಬುದ್ಧಿ ಕಲ್ಸ್ಬೇಕು ನಮಗ್ ಗೊತ್ತದೆ. ಬರ್ಲಾ? MLA ತಿಮ್ಮಣ್ಣಂಗೆ, MLA ತಿಮ್ಮಣ್ಣಂಗೆ, MLA ತಿಮ್ಮಣ್ಣಂಗೆ. ಲೇ ಬರ್ರಲ್ಲ ಹೋಗವ. ಊರ್ ಜನನೆಲ್ಲ ಸೇರ್ಸಿ ಆ ಕೆಂಚನ್ಗೊಂದ್ ಪಾಠ ಕಲಿಸ್ಲೇಬೇಕು. ಅವನ ಅಂಗಡಿ ಇವತ್ತು ಮುಚ್ಚಿಸ್ಲೇಬೇಕಲ್ಲ. ಹೌದು. ಏನ್ರಲ್ಲ ಬಡ್ಡಿ ಮಕ್ಳ, ನನ್ ವಿರುದ್ಧನೇ ಪೊಲೀಸ್ ತಾವ್ ದೂರ್ ಕೊಡ್ತೀರಲ್ಲ. ಕುಡಿಯಂಗಿಲ್ಲ ಅಂದ್ರೆ ತೆಪ್ಪಗಿರ್ರೆ. ಕುಡಿಯೋರ್ಗೆ ಹಾಕಲ್ಲ ತೀಟೆ ಮಾಡ್ತೀರಾ. ನನ್ ವಿರುದ್ಧ ತೀಟೆ ಗೀಟೆಗ್ ಬಂದ್ರೆ ಚೆನ್ನಾಗಿರಂಗಿಲ್ಲ. ಲೇ ಕೆಂಚ, ನಾಲ್ಗೆ ನೆಟ್ಟಿಗಿಟ್ಕೊಂಡ್ ಮಾತಾಡ್ಲಾ? ಇದೇ ತರ ಮಾತಾಡ್ತೀರಿ. ನಿನ್ನೇನೋ ನಿಮ್ಮ ಅಪ್ಪನ ಒಳಗಾಕಿಸ್ತೀನಿ. ಮರ್ಯಾದೆಯಿಂದ ಅಂಗಡಿ ಮುಚ್ಚಿದ್ರೆ ಸರಿ, ಇಲ್ಲಾಂದ್ರೆ ಪರಿಣಾಮ ನೆಟ್ಗಿರಲ್ಲ. ಬೋಳೆ ಮಕ್ಳ,
ಬರೀ ಬಾಯಿ ಮಾತ್ನಾಗ ಹೇಳಿದ್ರೆ ಬಗ್ಗಲ್ಲ ಅಂತ ಕಾಣ್ತದೆ. ನಮ್ ಹುಡುಗ್ರನ್ ಕರ್ಕೊಂಬಂದ್ ನಾಲ್ಕ್ ತದಕ್ಸ್ರೆ ಗೊತ್ತಾಗುತ್ತೆ. ಬೋಳಿ ಮಕ್ಕಳ ಹೇ ಏನಲ್ಲ ನೋಡ್ರಿ ಸರ್, ಇವ್ರೇ ಸರ್, ಒಬ್ನೇ ಸಿಕ್ಕಿದ್ರೆ ಅಂತ ತದಕ್ತಾರೆ. ಏನ್ರಲ್ಲ ರೌಡಿಸಮ್ಮ, ಅವತ್ ನೀವು ಸ್ಟೇಷನ್ ಬಂದಾಗ್ಲೇ ಅನ್ಕೊಂಡೆ ಕಣ್ರ ಏನೋ ಮಾಡ್ತೀರಾ ಅಂತ. ಅವತ್ ನಿಮ್ಮನ್ ಬಿಟ್ಟು ತಪ್ಪು ಮಾಡ್ದೆ. ಲೇ ಪಿ ಸಿ ಹೇಳ್ಕೊಂಬಲ್ಲ. ಸರ್ ನಮ್ ತಪ್ಪಿಲ್ಲ ಸರ್. ಸರ್ ಅಮಾಯಕರು ಸರ್ ನಾವು. ಸರ್ ನ್ಯಾಯಕ್ಕಾಗಿ ಓಡಾಡಿದ್ದಕ್ಕೆ ಇದೇನಾ ಸರ್ ಶಿಕ್ಷೆ? ಮುಚ್ಚಿಲ್ಲ ಬಾಯ್. ನೋಡಿದ್ರಲ್ಲ ಹೇಗೆ ಒಂದು ಸುಂದರವಾದ ಚಿಕ್ಕ ಹಳ್ಳಿ ಛಿದ್ರ ಆಯ್ತು. ನ್ಯಾಯಕ್ಕೋಸ್ಕರ ಹೋರಾಡಿದ ಹುಡುಗರಿಗೆ ಅನ್ಯಾಯ ಆಯ್ತು. ಈ ಹುಡುಗರಿಗೆ ಶಿಕ್ಷೆ ಆಗ್ಬೇಕಾ? ನೀವೆಲ್ಲ ಏನ್ ಹೇಳ್ತೀರಾ? ಹಳ್ಳಿ ಜನ ಏನ್ ಹೇಳ್ತೀರಾ? ಹೌದು ಹೌದು, ಈ ಸ್ವಾಮಿ ಹೇಳೋದು ನಿಜಾನೇಯ. ಈ ಮಕ್ಕಳು ನಮಗೋಸ್ಕರ ಹೋರಾಡಿದ್ದಾರೆ, ಇವ್ರಿಗೆ ನಮ್ ಬೆಂಬಲ ಇದೆ. ಹೌದು ಹೌದು, ನಮ್ ಬೆಂಬಲನೂ ಇದೆ. ನಾವೆಲ್ಲ ಅನ್ಯಾಯದ ವಿರುದ್ಧ ಹೋರಾಡೋಣ. ಹೌದೌದು, ಹೋರಾಡೋಣ. ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ನಟ್ಟೆ ಕಟ್ಟುತ್ತೇವ. ನಾವು ಕಟ್ಟೆ ಕಟ್ಟುತ್ತೇವ. ಭ್ರಷ್ಟಾಚಾರವ ಅನ್ಯಾಯವ ಕಿತ್ತು ಎಸೆಯುತ್ತೇವ. ಭ್ರಷ್ಟಾಚಾರವ ಅನ್ಯಾಯವ ಕಿತ್ತು ಎಸೆಯುತ್ತೇವ. ನಮ್ಮ ನಾಡಿಗಾಗಿ ನಮ್ಮ ದೇಶಕ್ಕಾಗಿ ನಾವು ತ್ಯಾಗ ಮಾಡುತ್ತೇವ. ಪ್ರಾಣ ತ್ಯಾಗ ಮಾಡುತ್ತೇವ. ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ. ನಾವು ಕಟ್ಟೆ ಕಟ್ಟುತ್ತೇವ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ರಾಜಕೀಯ ದುಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ. ವಿದ್ಯಾರ್ಥಿಗಳ ಈ ಬೀದಿ ನಾಟಕವಂತೂ ಎಂಥವರ ಮನ ಮಿಡಿಯೋದ್ರಲ್ಲಿ ಸಂದೇಹವೇ ಇಲ್ಲ. ಇದು ನಿಮಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. ಬನ್ನಿರಪ್ಪ ಬನ್ನಿರೋ